ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಗಗನ ವೀಡಿಯೋ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಕಾರ್ನ್ ಪಕೋಡ. ನೀವೆಲ್ಲ ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ. ಅದೇ ಇವತ್ತಿನ ಲಾಗಲ್ಲಿ ನಾನು ಕಾರ್ನ್ ಪಕೋಡ ಯಾವ ರೀತಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮನೇಲಿ ನೀವೇನಾದರೂ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಕಾರ್ನ್ ಪಕೋಡ ಮಾಡೋಕ್ಕೆ ಮೊದಲು ಕಾರ್ನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅಥವಾ ಮಿಕ್ಸಿಲಾದರೂ ಒಂದು ರೌಂಡ್ನ ಮಿಕ್ಸಿ ಮಾಡ್ಕೋಬೋದು ನಾವು. ಸೊ ಈ ಥರ ಸ್ವೀಟ್ ಕಾರ್ನ್ ಆದರೂ ತೊಗೋಬೋದು, ಹಾಗೆ ಕಾರ್ನ್ ಆದರೂ ತೊಗೋಬೋದು. ಬಟ್ ಸ್ವೀಟ್ ಕಾರ್ನ್ ತುಂಬ ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಸ್ವೀಟ್ ಕಾರ್ನ್ ಇಷ್ಟು ಹಾಕಿದ್ದೀನಿ. ಸೊ ಒಂದು ಸ್ವೀಟ್ ಕಾರ್ನ್ ಹಾಕಿದ್ದೀನಿ. ಇದನ್ನ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈಗ ಮಾಡ್ಕೊಳೋದ್ರಿಂದ ಅದರಲ್ಲಿರೋ ನೀರಿನಂಶ ಎಲ್ಲ ಬಿಡುತ್ತೆ. ಆಗ ಮೇಲೆ ನಾವು ನೀರು ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ ಈ ಥರ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡೋಕ್ಕೆ ನಮ್ಗೆ ಆಗಲ್ಲ ಅಂದರೆ ಸ್ವಲ್ಪ ಒಂದು ರೌಂಡ್ ಮಿಕ್ಸಿಗೆ ಹಾಕೋಬೋದು. ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಾಗಿ ಹೆಚ್ಕೊಂಡಿದ್ದೀನಿ ನಾನು. ನೋಡಿ ಈ ಥರ ಉದ್ದುದ್ದಾಗಿ ಹೆಚ್ಕೊಳ್ಳಿ. ಚಿಕ್ಕದಾದರೂ ಹೆಚ್ಕೋಬೋದು, ಉದ್ದುದ್ದಾದರೂ ಹೆಚ್ಕೋಬೋದು. ಎರಡು ಚೆನ್ನಾಗಿ ಮಿಕ್ಸ್ ಮಾಡಿ. ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಸ್ವಲ್ಪ ಕಡಲೆಬೇಳೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಅದು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊತ ಕಡಲೆಬೇಳೆ ಹಿಟ್ಟು ಎಷ್ಟು ಬೇಕು, ಅಥವಾ ಪಕೋಡ ಮಾಡ್ತೀವಲ್ಲ ಆ ಹಿಟ್ಟು ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಮುಂಚೆನೇ ನೋಡಿ ನೀರು ಹಾಕ್ಕೊಳ್ಳಿ ಅಂತ. ನೋಡಿ ಈ ಥರ ಅದು ನಮಗೆ ಪಕೋಡ ಬೈಂಡಿಂಗಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ ಈ ಥರ ಆಯಿತು. ಇದಾದಮೇಲೆ ಸ್ವಲ್ಪ ಪಕೋಡ ಅಂದಮೇಲೆ ಕ್ರಿಸ್ಪಿನೆಸ್ ಇರಲೇಬೇಕಲ್ವಾ, ಕರಮ್ ಕುರುಮ್ ಅಂತ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ, ಒಂದು 2 ಸ್ಪೂನಷ್ಟು. ಅದಾದಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಬೇಕಿದ್ರೆ ಮೇಲೆ ಹಾಕ್ಕೋಬೋದು. ಕಲಸಿದಾದ್ಮೇಲೆ ಹಾಕಿದ್ದೀನಿ ಸ್ವಲ್ಪ ಓಂಕಾಳು ಅಥವಾ ಅಜ್ವಾನ ಸ್ವಲ್ಪ ಈ ರೀತಿ ಮಾಡಿ ಹಾಕಿ. ಕರಿಬೇವು, ಕೊತ್ತಂಬರಿ, ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಮೇಲೆ. ಸೊ ಇದಿಷ್ಟು ತುಂಬ ಚೆನ್ನಾಗಿ ಕಲಿಸ್ಕೊಂಬೇಡಿ. ಕಡಲೆಬೇಳೆ ಹಿಟ್ಟು ನೋಡಿ ಹಾಕ್ಕೊಳ್ಳಿ, ನಿಮಗೆ ನೀರು ಹಾಕ್ಕೋಬೇಡಿ. ನೋಡಿ ಈ ಥರ ನೀಟಾಗೆಲ್ಲ ಕಲಿಸ್ಕೊಳ್ಳಿ. ಉಪ್ಪು, ಅಕ್ಕಿ ಹಿಟ್ಟು, ಕಡಲೆಬೇಳೆ ಹಿಟ್ಟು, ಅಜ್ವಾನ, ಈರುಳ್ಳಿ, ಕರಿಬೇವು ಮತ್ತು ಕೊತ್ತಂಬರಿ ಹಾಕಿದ್ದೀನಿ ನಾನು. ಅಕ್ಕಿ ಹಿಟ್ಟು ಯಾಕೆ ಹಾಕಿದೆ ಅಂದರೆ ಸ್ವಲ್ಪ ಕ್ರಂಚಿನೆಸ್ ಬರಲಿ ಅಂತ ಹೇಳಿಬಿಟ್ಟು. ಸೊ ಪಕೋಡ ಅಂದರೆ ಮೆತ್ತಗಿದ್ರೆ ತಿನ್ನೋಕ್ಕಾಗಲ್ಲಲ್ವ, ಹಾಗಾಗಿ ನೋಡಿ ಈ ಥರ ಇದೆ. ನೋಡಿ ಈ ಥರ ಸ್ವಲ್ಪ ಹಾಕ್ಕೊಳ್ಳಿ ಮೇಲೆ. ಒಂದು 3-4 ಸ್ಪೂನ್ ಇದೆ ಇದು, ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ, ತುಂಬ ನೀರು ಹಾಕ್ಕೋಬೇಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನೀವು ಇವಾಗಲೇ ನೋಡಿ ಹಾಕ್ಕೊಳ್ಳಿ, ಬೇಕಿದ್ರೆ ಹಾಕ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು. ಕಮ್ಮಿ ಆಗಿದ್ರೆ ನೋಡಿ ಈ ಥರ ನೀಟಾಗೆಲ್ಲ ಕಲಿಸ್ಕೊಡಿ. ತುಂಬ ನೀರಾಗಿರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು, ಒಂದು ಮೀಡಿಯಮ್ ಸೈಜಲ್ಲಿ ಇರಬೇಕು. ನೋಡಿ ಈ ಥರ ಕಲಿಸಿದರೆ ಪಕೋಡ ಈ ಥರ ಹಾಕಕ್ಕೆ ಬರಬೇಕು, ಈ ಥರ ಇರಬೇಕು. ಸ್ವಲ್ಪ ಖಾರ ಪುಡಿ, ನಿಮಗೆ ಖಾರದ ಪುಡಿ ಬೇಡ ಅಂದರೆ ನೀವು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಆದರೂ ಹಾಕ್ಕೋಬೋದು. ಸೊ ಇಷ್ಟು ಹಾಕಿದ್ದೀನಿ ನಾನು, 2 ಸ್ಪೂನಷ್ಟು ಖಾರ ಇರಲಿ ಅಂಥೇಳಿ. ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ, ಅಥವಾ ಊಟದ ಜೊತೆನೂ ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ನನಗೂ ಕಾರ್ನ್ ಅಂದರೆ ಸಖತ್ ಇಷ್ಟ. ಹಾಗಾಗಿ ನಾನು ಯಾವಾಗಾದರೂ ಕಾರ್ನ್ ತಂದರೆ ಮನೇಲಿ ಈ ರೀತಿ ಮಾಡ್ಕೊತಾ ಇರ್ತೀನಿ. ಇವಾಗಂತೂ ಕಾರ್ನ್ ಎಲ್ಲ ಕಡೆ ಮಾರ್ಕೆಟಲ್ಲಿ ಸಿಗುತ್ತೆ, ಮೆಕ್ಕೆಜೋಳ. ಸೊ ನೋಡಿ ಈ ರೀತಿ ಇರಲಿ. ಒಂದು 5 ನಿಮಿಷ ಇದನ್ನು ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ಈಗ ನೋಡಿ ಇವಾಗ ಎಣ್ಣೆ ಕಾಯ್ತಾ ಇದೆ. ಈಗ ಆವಾಗಲೇ ಏನು ಮಾಡ್ಕೊಂಡಿದ್ವಲ್ಲ ಇದನ್ನ ಪಕೋಡ ರೀತಿ ಕರಿಯೋಣ.
ಈ ಥರ ಶೇಪಲ್ಲಾದರೂ ಮಾಡ್ಕೋಬೋದು ಅಥವಾ ರೌಂಡ್ ಶೇಪಲ್ಲಾದರೂ ಮಾಡ್ಕೋಬೋದು. ಈ ರೀತಿ ಆಗ್ತಾಯಿದೆ. ಈ ರೀತಿಯಾದರೂ ಬಿಟ್ಕೋಬೋದು. ಸ್ಟವ್ನ ಜಾಸ್ತಿ ಇಟ್ಕೋಬೇಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ಬಿಸಿ ಬಿಸಿಯಾಗೋ ಕ್ರಂಚಿ ಕಾರ್ನ್ ಪಕೋಡ ರೆಡಿಯಾಗಿದೆ. ನೀವು ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.